ಒಬ್ಬ ವ್ಯಕ್ತಿಯ ಕೈ ಅಚಾನಕ್ 10 ಲಕ್ಷ ಡಿಗ್ರಿ ತಾಪಮಾನದ ಸೂರ್ಯನ ಕಿರಣಗಳಿಂದ ಸುಟ್ಟುಹೋಯಿತು. ಅವನು ಆಶ್ಚರ್ಯದಿಂದ ಮೇಲಕ್ಕೆ ನೋಡಿದಾಗ ಓಜೋನ್ ಪದರದಲ್ಲಿ ಒಂದು ದೊಡ್ಡ ರಂಧ್ರ ಉಂಟಾಗಿರುವುದನ್ನು ಕಂಡನು. ತೀವ್ರ ಅಲ್ಟ್ರಾವಯೋಲೆಟ್ ಕಿರಣಗಳು ತಕ್ಷಣವೇ ಭೂಮಿಯ ಕಡೆಗೆ ತಲುಪಿದವು. ಮರಗಳು ಕ್ಷಣಾರ್ಧದಲ್ಲೇ ಒಣಗಿ ಹೋದವು. ಸಮುದ್ರದ ನೀರು ಕೇವಲ 1 ಸೆಕೆಂಡಿನಲ್ಲಿ 5000 ಡಿಗ್ರಿವರೆಗೆ ಬಿಸಿಯಾಯಿತು. ನೀರಿನಲ್ಲಿದ್ದ ಮೀನುಗಳಿಗೆ ಏನಾಗುತ್ತಿದೆ ಎಂದು ಅಷ್ಟರಲ್ಲಿ ಅವು ನೀರಿನಲ್ಲೇ ಕುದಿದು ಬೇಯಿ ಹೋದವು. ರಂಧ್ರ ದೊಡ್ಡದಾಗುತ್ತಿದ್ದಂತೆ ಅಪಾಯಕಾರಿ ಬಿಸಿಗಾಳಿಯ ಅಲೆಗಳು ಗೋಲ್ಡನ್ ಗೇಟ್ ಬ್ರಿಡ್ಜ್ ಕಡೆಗೆ ಸಾಗತೊಡಗಿದವು. ಆ ವ್ಯಕ್ತಿಯ ಬಲಗೈ ಮತ್ತೊಮ್ಮೆ ಸುಟ್ಟು ಹೋಯಿತು. ಅವನು ಭಯದಿಂದ ತಕ್ಷಣ ಕಾರಿನ ಕಿಟಕಿಗಳನ್ನು ಮುಚ್ಚಿ ಎಸಿ ಆನ್ ಮಾಡಿದನು. ಅವನು ಸುತ್ತಲೂ ನೋಡಿದನು. ಸೇತುವೆಯ ರೇಲಿಂಗ್ನಿಂದ ವಿದ್ಯುತ್ ಕಿಡಿಗಳು ಹೊರಬರುತ್ತಿರುವುದನ್ನು ಕಂಡನು. ಮುಂದಿನ ಕ್ಷಣದಲ್ಲೇ ರೇಲಿಂಗ್ ಬಿಸಿಯಿಂದ ಒಡೆದು ಹೋಯಿತು. ಕಣ್ಣು ಮಿಟಿಕಿಸುವಷ್ಟರಲ್ಲಿ ಗೋಲ್ಡನ್ ಗೇಟ್ ಬ್ರಿಡ್ಜ್ ಚೂರಾಗತೊಡಗಿತು. ಆ ವ್ಯಕ್ತಿ ತಪ್ಪಿಸಿಕೊಳ್ಳಲು ಕಾರು ಓಡಿಸಲು ಪ್ರಯತ್ನಿಸಿದನು. ಆದರೆ ಅವನ ಕಾರಿನ ಟೈರುಗಳು ತಕ್ಷಣವೇ ಹಾಳಾದವು. ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ರೇಲಿಂಗ್ಗಳು ಒಡೆದು ಹೋದವು ಮತ್ತು ಸೇತುವೆ 2 ಭಾಗಗಳಾಯಿತು. ಅನೇಕ ಕಾರುಗಳು ಸ್ಫೋಟಗೊಂಡು ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಬಿದ್ದವು. ಗೋಲ್ಡನ್ ಗೇಟ್ ಬ್ರಿಡ್ಜ್ ಸಂಪೂರ್ಣವಾಗಿ ಕುಸಿದುಬಿತ್ತು. ಸೂರ್ಯನ ಕಿರಣಗಳು ನ್ಯೂಯಾರ್ಕ್ ನಗರದ ಮಧ್ಯಭಾಗದ ಕಡೆಗೆ ಸಾಗತೊಡಗಿದವು. ವಿನಾಶದ ಸೂಚನೆ ಅರಿತ ಜನರು ಓಡಲು ಪ್ರಯತ್ನಿಸಿದರು. ಆದರೆ ಪ್ರತಿಯೊಂದು ತಪ್ಪಿಸಿಕೊಳ್ಳುವ ಪ್ರಯತ್ನವೂ ವ್ಯರ್ಥವಾಯಿತು. ಮನುಷ್ಯರಿಗೆ ಉಳಿದಿದ್ದು ಕೇವಲ ಮರಣ ಮತ್ತು ನೋವನ್ನು ಎದುರಿಸುವುದಷ್ಟೇ. ಸೂರ್ಯನ ಕಿರಣಗಳು ತಲುಪಿದ ಎಲ್ಲೆಡೆ ಎಲ್ಲವೂ ಬೂದಿಯಾಗಿ ಮಾರ್ಪಟ್ಟಿತು. ಮನುಷ್ಯರು ನಿರ್ಮಿಸಿದ್ದ ಎಲ್ಲಾ ಮಹಾನ್ ಸಾಧನೆಗಳು ಕಣ್ಣು ಮಿಟಿಕಿಸುವಷ್ಟರಲ್ಲಿ ನಾಶವಾದವು. ಕೇವಲ 10 ಸೆಕೆಂಡುಗಳಲ್ಲಿ ಇಡೀ ಭೂಮಿ ಮತ್ತೊಂದು ಮಂಗಳ ಗ್ರಹವಾಗಿ ಮಾರ್ಪಟ್ಟಿತು.